ಈ ನನ್ಗಂತೂ ಹೊಸಿ ಖುಷಿ ಐತಲ್ಲ. ನಾಳೆ ಎಷ್ಟೊತ್ತಾದದು ಅಂತ ಅನ್ಸ್ತದೆ. ಗಂಡನ ಮನೆ ನೋಡಕ್ ಹೋಗ್ಬೋದಲ್ಲ. ಅಲ್ಲಕಲ್ಲೇ ಹೋಗದ ನಿಮ್ಮ ಅವ್ವನ್ ಕರೀಕಿಲ್ವಾ? ನಿನ್ ತಮ್ಮ ನಿನ್ ತಣ್ಣಡ್ತಿ ಹೇಳ್ಲಿಲ್ವಲ್ಲೇ? ಗಂಡನ ಕಡೆಯವ್ರು ಬಂದಾಗ್ಲೂ ಹೇಳಿಲ್ಲ, ಹೋಗೋಗಾರು ಹೇಳ್ಬೇಕು ತಾನೆ. ಅಯ್ಯೋ ಮರಯ್ಯ ಹಾಕು, ಅವ್ರು ಮಾಡೋದಷ್ಟರಲ್ಲಿ ಇರ್ಲಿ. ಗೊತ್ತು ತಾನೆ ಅವ್ನು ಹೆಂಗೆ ಅಂತ. ಆಯಸ ಮನ್ಸಲ್ಲಿ ಹೊಸಿ ವರ್ಮ ತುಂಬ್ಕೊಂಡಿಲ್ಲ ಕಣಪ್ಪ ಅವನು. ಏನ್ ನಮ್ಮನ್ ಕಂಡ್ರಷ್ಟು ಪ್ರೀತಿಯಾಗಿದ್ದಾನ ಕೆಂಡ ಕಾರ್ತಾನೆ. ಅವ್ನೇನ್ ಕರೆಯೋದು ಹೋಗೋದು ಗಾಗೆರೆಯೋದು ತಪ್ಪಾಯ್ತು ಬಪ್ಪ ಅನ್ನೋದು ಬವ್ವ ಅನ್ನೋದು ನನಗಂತ ಎಲ್ಲ ಐತಿಲ್ಲ ಕಣಪ್ಪ. ಏನ್ ಮಾಡ್ಬಾರ್ದು ತಪ್ಪು ಮಾಡ್ಬಿಟ್ಟಿವಿ ಅಂತ ಏನು ಈ ಪ್ರಪಂಚದಲ್ಲಿ ಯಾರು ಮಾಡೇ ಇಲ್ಲ. ಹಂಗ ಆಡ್ತಾ ಕೂತ್ಕೋತಾರೆ. ನಾನೇನ್ ಮಾಡನೆ? ಏನಾರು ಹೇಳ್ದಾಡೋದು ಬನ್ನಿ 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 ಅಂತ. ಬಂದ್ರು ಬರ್ಲಿ ಬರೋದಿರ್ಲಿ. ಅದು ಬಂದ್ರು ಬರ್ದವ್ರು ಸಿಕ್ಕಿಲ್ಲ, ಆದ್ರೂ ಒಂದು ಮಾತು ಹೇಳ್ಬೇಕು ತಾನೆ. ಅಯ್ಯೋ ನಾಳೆಗೂ ಹೋಗೋಗಿ ಹೇಳಿದ್ರೆ ಆಯ್ತು, ಇಲ್ಲ ಸಂಜೆ ಹೊತ್ತಿಂದ ಹೇಳ್ತೀನಿ ಸುಮ್ ಕೂತ್ಕೋ. ಏನ್ ಬರ್ಲೇಬೇಕು ಅಂತ ಏನಿಲ್ಲ. ಏನ್ ನಿಂತ್ಕೊಂಡ್ ಮಾಡಿ ದುಡ್ಡು ಕಾಸು ಹಾಕಿ ಓಡಾಡಿ ಮಾಡ್ತಿದ್ರ ಏನು? ಆ ರೋಜಾ ಅಷ್ಟೊಂದು ಜಂಬಾಡ್ತಾಳೆ. ಮನೆ ಮಕ್ಳಿಗೆ ಹೋದ್ರೆ ಮವ್ವನು ಹಂಗೆ ಆಡ್ತಾಳೆ. ಹಾಕ್ಬೇಕು ನಮ್ ಜೀವನ ನಮ್ ಬಂಗನ ಒತ್ತದು. ಏನ್ ಇಷ್ಟ ದಿನ ಅವರೇ ಇದ್ರ ಹೋಗ್ಲಿ ಬಿಡು. ಅವ್ರ ಮನೆ ಬಾಕ್ಲಿಗೆ ಹೋಗಿ ದಮ್ಮಯ್ಯ ದತ್ತಯ್ಯ ಅಂತ ಸಂಸ್ಬಿಡಪ್ಪ ಬಾರಪ್ಪ ಅವೆಲ್ಲ ಐತೆ ನನಗೆ. ಅವ್ರು ಬಂದ್ರು ಬರ್ಲಿ ಬರ್ದಲ್ಲಿ ನಾಳೆಗೆ ಒಂದು ಮಾತು ಬಿಸಾಕ್ತೀನಿ, ಸಂದೀಪ್ ಹೋಗಿ ಹೇಳ್ತೀನಿ ಬೇಕಾದ್ರೆ. ಇನ್ನ ಅವ್ರಿಷ್ಟ. ಮದ್ವೆಗಾದ್ರೂ ಅಷ್ಟೇ ಒಂದು ಮಾತು ಹೇಳ್ತೀನಿ ಬರ್ತೀನಿ ಅಷ್ಟೇ. ಇನ್ನೇನು ಇನ್ನು ಯಾತಕ್ ಬೇಕು? ಇಷ್ಟ ದಿನನೇ ಇಲ್ಲ, ಇನ್ಮೇಲೆ ಯಾತಕ್ ಬಾ ಅಲ್ವಾ? ಹಂಗೋ ಹುಡ್ಗನ್ ಮಾಡ್ಯಾರೋ ಎಲ್ಲಾನು ಹಾಕಿ ಮಾಡ್ಕೊತೀವಿ ಅಂದವ್ರೆ. ಇನ್ನೇನು ಹೆಂಗೋ ಆಯ್ತದೆ ಬೈರೊಳಬ್ಳು ಮಗಳು ಹೆಂಗೋ ದಡ ಸೇಸ್ಪುರ ನಮ್ಮಿಬ್ರದ್ದೇನು. ಇನ್ನು ಅವ್ರ ಕಾಲ್ ಬೀಳಕ್ ಹೋದಿಯಾ? ಹಾಕು. ಸರಿ ಬಿಡು ಆಯ್ತು, ಹೋಗು. ಹೊಟ್ಟೆ ಸಿಗ್ತದೆ ಏನಾರು ಮಾಡೋ ಅಡ್ಗೆಯ? ಅಯ್ಯೋ ನನ್ ಖುಷಿ ಹೊಟ್ಟೆನೆ ತುಂಬೋಗದೆ. ನಿನ್ಗೇನು ಹೊಟ್ಟೆ ಸಿಗ್ತದ? ಆ ಖುಷಿ ಅನ್ಬಿಟ್ಟು ಹಸ್ಕರಕ್ಕದ ಓಲೆ ಏನಾರು ಅಡ್ಗೆ ಮಾಡೋಗು. ಮಾಡ್ತೀನಿ ತಾಡಿ. ಸಾರ ಏನ್ ಮಾಡೋದು ಅಂತಾನೆ ಗೊತ್ತಿಲ್ಲ. ಹೋಗು ಮೊಟ್ಟೆ ಗಿಟ್ಟೆ ತಂದು ಮೊಟ್ಟೆ ಸಾರು ಮಾಡೋಗು. ಅಯ್ಯೋ ನಿನಗ್ ಬರೀ ಅದೇ ತಂದು ಮಾಡ್ತೀನಿ ಹಾಕು. ಇಲ್ಲಿ ಯಾರ್ಯಾರನ್ನ ಕರೆಯೋದು? ಯಾರು ಕರ್ಕೋಗೋದು? ಯಾರನ್ ಕರ್ದಿ? ಇಲ್ಲೇ ಒಂದು ಅಕ್ಕಪಕ್ಕ ಒಂದು 4 ಜನ ಕರಿ. ಮೌನ್ ಮನೆಯವ್ರು ಕರಿ. ಅಕ್ಕಪಕ್ಕದವ್ರು ಬೇಕಾದ್ರೆ ಕರ್ಕೊ ಹೋಗೋದು. ಊರ್ ಜನನೆಲ್ಲ ಕರಿಬೇಕಾ? ಅದೇ ನಮ್ಗೆ ಯಾರು ಬೇಕು ಅವ್ರು ಕರೆಯೋದಾ? ಹೋಗಿ ಬರಕಾಯ್ತದೆ. ನನ್ಗಂತೂ ಅವ್ರ ಮನೆ ಹೆಂಗಿರೋದು ಅಂತ ನೋಡ್ಬೇಕಂತ ಆಸೆ. ತಾರ್ಸಿ ಮನೆ ಅಂತೆಲ್ಲ? ತಾರ್ಸಿ ಮನೆ ಅಂತೆ. ಮನೆ ಹಿಂದ್ಗಡೆನೆ ತೋಟ ಹೊಲ ಎಲ್ಲ ಇದ್ದವಂತೆ. ಅಯ್ಯೋ ನಮ್ ಬಂಗಾರಿ ಅಂತ ಮನೆಗೆ ಸೇರ್ತಾಳೆ. ನಮ್ಗಂತೂ ಈ ಮುರುಕ್ಲು ಮನೆ ಬಿಟ್ರೆ ಇನ್ ಯಾವ್ದಕ್ಕೂ ಗತಿ ಇಲ್ಲ. ನನ್ ಮಗ್ಲಾರು ಚೆನ್ನಾಗಿರ್ತಾಳಲ್ಲ ಅಷ್ಟೇ ಸಾಕು. ನಾಳೆ ಹೊತ್ನಂತೆ ಹೋಗ್ಬಿಡದ. ಆದಷ್ಟು ಬೇಗ ನೋಡ್ಬೇಕು. ಸರಿ ಹೋಗು, ನಾಳೆ ಆಯ್ತದಂತೆ. ಹೋಗ್ತಾರೋಗು. ಏನು ಇನ್ನೊಂದು ಬರೀ ತಿನ್ನದೇ ಗಾಳಿ ನಿನ್ಗೆ. ತತ್ತಿನ ತಡಿ. ಸೋರಿ ಏನ್ ಮಣಿ ಎತ್ತಾಗೋಯ್ತದಿ? ಅಂಗಡಿಗೆ ಹೋಯ್ತದೆ ಕಣ ಹೇಳು. ಏನವ ಈಗ ನಮ್ಮ ಮನೆ ಕಡೆಗೆ ಬರೋದ್ ಬಿಟ್ಬಿಟ್ಟೆ? ಹಂಗೇನಿಲ್ಲ, ಬಂದೇ ಇಲ್ವಲ್ಲ ಆ ಕಡೆಗೆ. ಕೆಲ್ಸಕ್ಕೆ ಹೋಯ್ತಿದ್ದೆ ನಾನುವೆ. ಏನವ ಸಮಾಚಾರ? ಮಗಳಿಗೆ ಮದ್ವೆ ಮಾಡ್ತಿದ್ದಿ? ನೆನೆ ಗಂಡು ಕಡೆಯವ್ರು ಬಂದಿರಂತೆಲ್ಲ, ಏನಾಯ್ತು? ಜೋರಾಗಿದ್ದಾರಾ? ಅಯ್ಯೋ ಜೋರಾಗಿದ್ದಾರ ಅಂತಿ? ಬಾ ಹೇಳ್ಕೊಟ್ಟನು. 7 ಗಂಟೆ ಅಂಗಡಿಗೆ ಹೋಯ್ತಿದ್ದ ನೀನುವೆ? ನಾನು ಅಂಗಡಿ ಕಡೆಗೆ ಹೋಯ್ತಿದ್ದೆ. ಅವ್ರದ್ದು ಗಂಡು ಆ ಕಡೆ ಹಳ್ಳಿ ಮೈಸೂರಂತೆ. ಓಹೋ ಆ ಕಡೆ ಗಂಡಿಗೆ ಏನಂತೆ ಕೆಲಸ? ಏನ್ ಕೆಲಸ ಮಾಡನು? ಕೆಲಸ ಅಂದ್ರೆ ಹೊಲ ಗದ್ದೆ ಜಮೀನಿ ಎಲ್ಲ ಇದ್ದದಂತೆ. ಅಲ್ಲೇ ವ್ಯವಸಾಯ ಮಾಡದಂತೆ. ವಾ ಓದಿಲ್ವಾ? ಡಿಗ್ರಿ ಓದಿದಂತೆ. ಆದ್ರೂ ಅಯ್ಯೋ ಈ ಕೆಲಸ ಮಾಡಿ 10-20 ಆಚೆ ಹೋಗಿ ದುಡಿಯೋ ಬದಲು ಹೊಲ ಗದ್ದೆಲ್ಲ ಮಾಡೋದಪ್ಪ. ಅದ್ರಲ್ಲೇ ಲಕ್ಷಾಂತರ ರೂಪಾಯಿ ಆಗ್ತದಂತೆ. ಮತ್ತೆ ನಮ್ದೇ ಸ್ವಂತ ಇದ್ರೆ ಮಾಡ್ಕೊಂಡಿರ್ಬೋದು. ಬಾ. ಎಷ್ಟು ಜನ ಗಂಡ್ಮಕ್ಳು? ಇಬ್ರು ಗಂಡ್ಮಕ್ಳು, ಒಬ್ಳು ಮಗಳು. ಇದನ್ನೇನು ಮದ್ವೆ ಆಗದೇನೆ 2ನೇನಂತೆ. ತಂಗಿ 3ನೇವಳು. ಅವ್ರಿಗೂ ಮದ್ವೆ ಆಗಿ 2 ಮಕ್ಳಿದ್ದಾವಂತೆ. ಏನಿಷ್ಟು ಜಲ್ದಿ ಮದುವೆ ಮಾಡ್ತಿದ್ದಿಲ್ಲ? ಹೆಣ್ಗೆ ಆಲೆ ವಯಸ್ಸಾಗ್ಬಿಟ್ಟಿದ? ಅಯ್ಯೋ ಸುಮ್ನಿರು. ಆಲೆ 20 ವರ್ಷ ಅವಳಿಗೆ. ಇನ್ನೆಷ್ಟು ಎಲ್ಲ ಸಂಬಂಧ ಬಂದಾಗ ಮಾಡ್ಬಿಡ್ಬೇಕು. ಅದುವೇ ಅವರೇ ಎಲ್ಲ ಖರ್ಚು ಹಾಕಿ ಮದುವೆ ಮಾಡ್ಕೊತೀನಿ ಅಂದವ್ರೆ. ವಾ ವಾಲೆನ ಅವರೇ ಮಾಡ್ಸ್ಕೊಂಡಾರಂತೆ. ಹೆಂಗೋ ಬಿಡು, ಒಳ್ಳೇದಾಗ್ಲಿ. ಅದಕ್ಕೆ ನನಗೂ ಇಷ್ಟ ಆಗದೆ. ಒಮ್ಮಣಿ ಅಲ್ಲಿ ನೋಡಲಿ ರಾಜಮ್ಮನ ಹೊಲದಲ್ಲಿ ಎಷ್ಟೊಂದು ತೊಗರಿಕಾಯಿ ಕಚ್ಚವೆ. ಹೊಸಿ ಚೆನ್ನಾಗ್ಬಿಟ್ಟಿದವ. ಕುಯಿಸ್ಬೋದೇನೋ ನಾಳಿಕೆ. ಒಂದ ಕುಯ್ಕ ಬರೋದ? ಅದು ಯಾಕ್ಬೇಕು ಸುಮ್ನಿರು. ಬೋದ್ಗಿದಳವ ಅಮ್ಮ ಸರಿ ಇಲ್ಲ. ಅವ್ರ ಮನೆ ಇರೋದಿಲ್ಲ ಬಾರೆ ಮೇಲೆ ತಾನೆ. ಒಂದ ಕುಯ್ಕಳದ. ಅಯ್ಯೋ ಕೇಳ್ಬಿಟ್ಟು ಕುಯ್ಕೋಬೇಕು. ಕೇಳ್ದೇನೆ ಕುಯ್ಕೊಂಡ್ರೆ ಸುಮ್ನಾದಳ. ಅಮ್ಮ ಏನಿಲ್ಲಿದ್ದಾಳ? ಒಂದ್ 4 ಸಾಗಾಯ್ತವೆ. ಹೆಂಗು ಮೊಟ್ಟೆ ಸಾರು ಮಾಡ್ಬೇಕು ಅನ್ಕೊಂಡೆ ಮೊಟ್ಟೆ ತರ ಕೊಯ್ತಿದೆ. ಅದ್ರ ಜೊತೆಗೆ ತಗರಿಕಾಳ ಹಾಕೊಂಡು ಹಸಿ ತಗರಿಕಾಳ ಮೊಟ್ಟೆ ಊದ್ರೆ ಒಳ್ಳೆ ಸಾರು. ಬಾ ನಾನ್ ಬರೀಕಿಲ್ಲ ಕಣವ, ನೀನು ಕುಯ್ಕೋ. ಅಮ್ಮನ ಕೈಲಿ ಯಾರು ಬೈಸ್ಕೊಂಡರು? ಅಯ್ಯೋ ಬಾ, ಯಾರು ಹೇಳ್ಬಿಟ್ಟಾರು? ಹಂಗು ಯಾರು ನೋಡಿದ್ರೆ ಅವ ಅಮ್ಮನೆ ಬಂದಿರ್ತಾನೆ. ಅವ್ನ ಕುಯ್ಕೊಂಡ ಕಣಮ್ಮ ಸಾರ್ಗೆ ಅನ್ನೋದು. ಅಯ್ಯೋ ಅವ ಅಮ್ಮ ಸುಮ್ನಾದಳ, ಸರಿ ಇಲ್ಲ ಅವಳು. ಬೇರೆ ರಂಗಲ್ಲ ಕುಯ್ಕೊಂಡ್ಬಿಟ್ಟಳ. ಒಂದೇ ಒಂದು ಕಾಳು ಕೊಡಕಿಲ್ಲ ಅವಳು. ಬೆಳ್ದಿರೋ 4 ಕಾಳು ಕೊಡಕಿಲ್ವಾ? ನನಗೇನು ಹೋಯ್ತೀನಿ, ನಿಮ್ ಬಂದೇ ಬರೀಕಿಲ್ವೋ? ಕುಯ್ಕೊ ಬಂದ್ರಾಮೇಲೆ ನಾನು ಕೇಳ್ಬೇಡ ನೀನು. ಬರಷ್ಟೊಳಗೆ ಒಂದ್ಸತಿ ತರ್ಕ ಬಂದ್ಬಿಡದ. ಇಷ್ಟೊತ್ತಲೆಯಲ್ಲಿ ಬಂದಳ ಅವಳಿಗೆ ಅಮ್ಮ ಕಡೆಗೆ. ಬಾ ಬಾ ಇನ್ನೇನು ಸಾರು ಮಾಡಿ? ಅಯ್ಯೋ ನಾನು ಅದು ಏನು ಮಾಡೋದ ಗೊತ್ತಿಲ್ಲ. ಮತ್ತೆ ಒಂದೊತ್ತು ಸಾರ್ಗಾಯ್ಕಿಲ್ವಾ? ಒಂದೊತ್ತು ಸಾರು ಮಾಡಿದ್ರೆ 2 ಟೈಮ್ 3 ಟೈಮ್ ಉಣ್ಬೋದು. ಬಾ ಜಲ್ದಿ ಕುಯ್ಕೊ ಬಂದ್ಬಿಡದ. ಯಾರೂ ಇಲ್ಲ. ಅಯ್ಯೋ ಯಪ್ಪ ಆಟಿ ಕಚ್ಚವೆ. ಕುಯ್ಕೊ ಕುಯ್ಕೊ ಅಮ್ಮ ಬರಷ್ಟಲ್ಲಿ. ಅಂಕನ್ ಗೌರಿ ಇಷ್ಟು ಚಂದನಗವೆ ನೋಡು ತಗರಿಕಾಯಿ. ಮತ್ತೆ ಕುಯ್ಕೊ ಕುಯ್ಕೊ ಜಲ್ದಿ. ಹಂಗೆ ಸೇರ್ಗೊಳಿಕ್ ಹಾಕು. ಹಂಗೋ ಮೊಟ್ಟೆ ಸಾರ್ಗಾಯ್ತು. ಚೆನ್ನಾಗೆ ಬೆಳ್ದವಳವಮ್ಮ. ಚೆನ್ನಾಗವೆ. ಕೆಜಿ 60 ರೂಪಾಯಿ ಏನೋ. ಅರ್ಧ ಕೆಜಿ ತಂದಿದ್ದೆ ನಾನುವೆ. ಇನ್ನೂ ಬುಟ್ಟೆ ಇದ್ದಿಲ್ಲ, ಇಲ್ಲಾಂದ್ರೆ ಇಲ್ಲೇ ಕುಯ್ಕೊ ಹೋಗ್ಬಿಡುವೆ. ಬರೀಕಿಲ್ಲ ಅಂತಿದೆ ಮತ್ತೆ. ಆಮೇಲೆ ನಾಳಿಗೆ ಗಂಡನ ಮನೆ ನೋಡಕ್ ಹೋಯ್ತೇವೆ ಕಣೆ. ಬಂದ್ಬಿಡು ಹೊತ್ನಂತೆ. ವಾ ಫಿಕ್ಸ್ ಆಯ್ತಾ ಅದೇ ಹುಡುಗ? ನಮಗೂ ಇಷ್ಟ ಆಗದೆ, ಅವ್ರ ಮನೆಯವ್ರಿಗೂ ಇಷ್ಟ ಆಗದೆ. ಅದಕ್ಕೆ ಬಂದು ನೋಡ್ಕೋಗಿ ಅಂದ್ರು. ಹೋಗಿದ್ ಬರೋದ ಹೊತ್ನಂತೆ. ರೆಡಿಯಾಗು. ಆಯ್ತು ಬಿಡು ಬರ್ತೀನಿ.
ಬತ್ತೀನಿ ಅನ್ಬೇಡ ಬಾ. ಅಯ್ಯೋ ಅಂತಂದ್ರೆ ಯಾರಿಗೂ ಆಯ್ಕಿಲ್ಲ. ಇನ್ನೊಬ್ಳು ಚೆನ್ನಾಗಿದ್ದೀನಿ ನನ್ನ ಜೊತೆ, ಆ ಶಿಲ್ಪ ಅವಳು ಚೆನ್ನಾಗವಳೆ. ಇನ್ನೊಂದು 2 ಮನೆಯವ್ರು 3 ಮನೆಯವ್ರು ಒಂದು 5-6 ಮನೆಯವ್ರು ನೋಡವ ಚೆನ್ನಾಗವ್ರು ನನ್ನ ಜೊತೆ. ಇನ್ನು ಯಾರಿಗೂ ಆಯ್ಕಿಲ್ಲ ನಾನು ಕಂಡ್ರೆ. ಅವ್ರನ್ನ ಮಾತ್ರ ಕರಿತೀನಿ. ಬಾ ಹೋಗಿದ್ ಬರೋದ. ಒಂದು 9 ಗಂಟೆ ಅಷ್ಟಲ್ಲಿ ರೆಡಿ ಆಗ್ಬಿಡು. 9:30 10 ಗಂಟೆ ಅಷ್ಟಲ್ಲಿ ಹೋಗೋದ ನಾಷ್ಟ ಮಾಡ್ಕೊಂಡು, ಆಯ್ತಾ? ಹ್ಞೂ ಆಯ್ತು ಬಿಡು, ಹೋಗೋದ. ನಾನು ಬರ್ತೀನಿ. ಸರಿ ಆಯ್ತು. ಇವಾಗ ಹೊಸಿ ಚೆನ್ನಾಗಿಲ್ಲ ಕಣೇ. ನಮ್ಮ ಬಂಗಾರಿಗಂತೂ ಒಳ್ಳೆ ಜೋಡಿ. ಅವ್ರದ್ದು ತಾರಸಿ ಮನೆ ಇದ್ದದಂತೆ, ಇನ್ನೂ ಒಂದು ಮನೆ ಕಟ್ತಾ ಇದ್ದಾರಂತೆ. ಹಿಂದ್ಗಡೆನೆ ತೋಟ ಅವಲ್ಲ, ಗದ್ದೆ ಎಲ್ಲ ಬೇಕಾದಂಗಿದ್ದದಂತೆ. ಹೆಂಗೋ ಬಿಡವ, ಒಳ್ಳೆ ಲಾಟ್ರಿನೇ ಹೊಡೆದೆ. ಹೆಂಗೋ ದೇವ್ರ ದಯೆಯಿಂದ ಮದುವೆ ಆಗ್ಬಿಟ್ರೆ ಸಾಕು, ಎಲ್ಲನೂ ಅವರೇ ಮಾಡ್ಕತಿ ಅಂದವ್ರೆ. ನಮ್ಮ ಬಂಗಾರಿಗೆ ವಾಲೆ ಜಂಕಿನೂ ಮಾಡಿಸ್ಕೊಟ್ಟಾರಂತೆ. ವಾ ಹೇಳಿದ್ರ ಹಂಗಂತ? ಹೇಳಿದ್ರು. ನೀವು 1 ರೂಪಾಯಿನೂ ಖರ್ಚು ಮಾಡಬೇಡಿ, ಎಲ್ಲ ನಾವೇ ಮಾಡ್ಕೊಯ್ತೀವಿ, ಹುಡುಗಿಗೂ ವಾಲೆನೂ ಮಾಡಿಸ್ಕೊಂಡು ಅಂತ ಹಂಗಂದ್ರು. ಅದಕ್ಕೆ ನಾನು ಒಪ್ಕೊಂಡೆ. ಅಷ್ಟೆಲ್ಲ ಇದ್ರು ನಾವೇ ಮಾಡ್ಕೊಂಡು ಕರ್ಕೊಯ್ತೀವಿ ಅಂತಾರಲ್ಲ ಅಂತ. ಈಗಿನ ಕಾಲದಲ್ಲಿ ಹೆಣ್ಣೆಕ್ಳು ಸಿಗೋದೇ ಕಷ್ಟ ಅಲ್ವಾ? ಅದಕ್ಕೆ ಎಲ್ಲ ಮದುವೆ ಮಾಡ್ಕೊತಾರೆ, ಅವರೇ ಖರ್ಚು ಹಾಕೊಂಡು. ಮತ್ತೆ ಬಡವ್ರಿಗೆ ಇನ್ನೇನು ಮಾಡಿ ಅಂತ ಸಂಬಂಧ ಸಿಕ್ಕಿದ್ರೆ ಸಾಕಲ್ವಾ? ಒಂದು ಬಸ್ ಸಾಕು, ನಮ್ಮ ಮಗಳಾರು ಚೆನ್ನಾಗಿರ್ಲಿ ಅಂತ ಹೆಂಗೋ ಸಂಬಂಧ ಸಿಕ್ತಾಗ್ಲೇ ಮಾಡ್ಬಿಡ್ಬೇಕು. ನಾನು ಹುಸಿಗಣ್ಣು ನೋಡುದ್ನಾ, ಯಾರು ಒಪ್ತಿತ್ತಿಲ್ಲ. ಈ ಹುಡುಗ ಅವ್ರ ಮನೆಯವರೆಲ್ಲ ಒಪ್ಕೊಂಡ್ಬಿಟ್ಟವ್ರೆ. ನಿಮ್ಮ ಹೆಣ್ಣು ಒಪ್ಕೊಂಡಿದ್ದದ? ಅಯ್ಯೋ ನಮ್ಮ ಹೆಣ್ಣು ಒಪ್ಕೊಳಕಿಲ್ವಾ? ಅವಳ್ದು ಏನಿಲ್ಲ ಕಣೆ. ನೀವು ಹೆಂಗೆ ಹೇಳ್ತೀರಿ ಹಂಗೆ ಅಂತ ಕೇಳ್ತಾಳೆ ನಮ್ಮ ಮಗಳು ಚಿನ್ನಕನವ. ನಂದು ಗೊತ್ತಾ ಬಂಗಾರಿ, ಅಪ್ಪ ಅಮ್ಮ ನೀವಿಬ್ರು ಹೆಂಗೆ ಹೇಳ್ತೀರಿ, ನಿಮ್ಗೆ ಇಷ್ಟ ಆದರೆ ನನಗೂ ಇಷ್ಟನೇ, ನಂದು ಏನಿಲ್ಲ ಅಂದ್ಲು. ವಾ ಹೆಂಗೋ ಬಿಡವ, ಈ ಮಗಳು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ನೀನು ಹೇಳ್ದಂಗೆ ಕೇಳ್ತಾಳಲ್ಲ, ಅದೇ ಸಂತೋಷ. ಈಗಿನ ಕಾಲದೈಕ್ಳು 12-13 ವರ್ಷಕ್ಕೆಲ್ಲ ಉಪವು ಅನ್ಕೊಂಡು ಅಪ್ಪ ಅಮ್ಮನ ಮಾತೆ ಕೇಳಕ್ಕಿಲ್ಲ ಅಂತದ್ರಲ್ಲಿ ನಿನ್ನ ಮಗಳು ನೀವು ಹೇಳ್ದಂಗೆ ಕೇಳ್ತಾವ್ರೆ ಅಂದರೆ ಅದೃಷ್ಟ ಮಾಡಿದ್ದಿ ಬಿಡು. ಅಯ್ಯೋ ನನ್ನ ಮಗಳು ಚಿನ್ನಕನವ, ನಿಮಗೆ ಗೊತ್ತಿಲ್ವಾ? ನಮ್ಮ ಮಗಳು ಮನೆ ಒಳಗೆ ಇರ್ತಾಳೆ, ಆಚೆಗೆ ಹೋಯ್ಕಿಲ್ಲ. ನೀವು ಹೆಂಗೆ ಹೇಳ್ತೀರಿ ಅಂತ ಕೇಳ್ತೀನಿ ಕಣಮ್ಮ. ನೀವು ಯಾರನ್ನು ತೋರಿಸ್ರು ನಾನು ಮದುವೆ ಆಯ್ತೀನಿ, ನಂದೇನಿಲ್ಲ, ನೀವು ಇಷ್ಟಪಟ್ಟರೆ ನಾನು ಆಯ್ತೀನಿ ಅಂದ್ಲು. ಅದಕ್ಕಿಂತ ಇನ್ನೇನು ಬೇಕು? ನಾವು ಅವಳು ಚೆನ್ನಾಗಿರ್ಬೇಕು ಅಂತ ಅವಳು ಒಳ್ಳೇದಕ್ಕೆ ಅಲ್ವಾ ಮಾಡೋದು. ಹಂಗೋ ಒಳ್ಳೇದಾಗಲಿ. ಸರಿ ಬಾ, ಸಾಕು ಸಾಕು, ಅವಮ್ಮ ಬಂದಿನ್ಬಿಟ್ಟಳು. ಅಯ್ಯೋ ಈಗ ಬರೀಕ್ಲಕ್ಕಂತ ನನ್ನ ನಕ್ಕು ಈಕೋ 20-30 ಸಾರ್ಗಾಯ್ತದೆ. ಅವಳು ಯಾರನ್ನೇ? ಅಯ್ಯೋ ಮಣಿ, ಅವಮ್ಮ ಬತ್ತವಳಲ್ ಮಣಿ. ಅಯ್ಯೋ ನನಗೆ ಹೇಳ್ದೆ ತಾನೆ ಬಾ ಹೋಗದ ಅಂತ ಆಗ್ಲಿಯಾ? ಈಗ ಬತ್ತಾನೆ ಅವಳೆ ನೋಡೇ ಬಿಟ್ಲು. ಯಾವಳ್ಳವ ಅವಳು? ತೊಗರಿಕಾಯಿ ಕುಯ್ತಾರಳು. ಅಯ್ಯೋ ಮುಂಡಾರ ಮಾಡ್ತೀನಿ ತಡೀಲಿ ನಿಮ್ಗೆ. ಓಹೋ ಏನ್ರವ ತೊಗರಿಕಾಯಿ ಕುಯ್ತಿದ್ರ? ತೊಗರಿಕಾಯ? ಏ ಅಮ್ಮ ಇಲ್ಲ ಇಲ್ಲ, ಇನ್ನೇನು ನಾಟಕ ನೋಡಕ್ ಬಂದಿದ್ದೀರಾ ಇಲ್ಲಿಗೆ ಹೊಲ್ದೊಳಿಗೆ? ಗುಡ್ಸಟ್ಟಿರ ಹೋಗತ್ತಾಗೆ. ಏನ್ ಗಿಡ ನಿಮ್ಮ ಅಪ್ಪನ ನೆಟ್ಟಿದ್ರು ನಿನ್ ಗಂಟನ ನೆಟ್ಟಿದ್ರು ಹಿಂಗ್ ಬಂದು ಕುಯ್ತಿದ್ದೀರಲ್ಲ, ಹೇಳ್ದೆ ಕೇಳ್ದನೆ ಯಾವಣ್ಣ ಹೇಳ್ಬಿಟ್ಟು ಕೇಳ್ಬಿಟ್ಟು ಕುಯ್ತಿದ್ದೀರಿ ಅಂತ? ಕೋಸಿ ಸಾಕಾಗಿದ್ರ? ಎಳತ್ ಕೋಸಿ ಸಾಕಾಗಿದ್ರವ, ಅದಕ್ಕೆ ಕುಯ್ತಾರ ಬಂದು ಮಳ್ಳಿರಂಗೆ. ನಿಮ್ ಜನ್ಮಕ್ ಬೆಂಕಿ ಹಾಕ ಹೇಳ್ಬಿಟ್ಟು ಕುಯ್ಕೊಳಕೇನು? ಕತ್ತಿನಕ್ ನಾಚಿಕೆ ಹಾಕಿಲ್ವಾ? ಕತ್ತಿನದು ಒಂದೇ, ನನ್ ಹೇಳ್ ತಿನ್ನೋದು ಒಂದೇ. ನನಗೆ ಮುಂಡೆವ ಬರ್ಗೆಟ್ ನಿಂತಿದ್ರ? ಇದೇನಮ್ಮ ಹಿಂಗ್ ಮಾತಾಡ್ತಿದ್ದಿ ಬಾಯ್ ಬಂದಂಗೆ? 1-4 ತೊಗರಿಕಾಯಿ ಕುಯ್ಕೊಂಡು ಅದಕ್ಕೆ ಹಿಂಗೆಲ್ಲ ಮಾತಾಡ್ತೀಯಲ್ಲಮ್ಮ ಮುಂಡೇರ ಗುಡ್ಸಟ್ಟಿರ ಅಂತ. ಚೆನ್ನಾಗಿ ಕಲ್ತಿದ್ದಿ ಬಿಡು ಮಾತಾಡೋದ. ಇನ್ನೇನೆ ಮಾತಾಡ ನಿನ್ಗೆ? ಹೊಲಕ್ ಬಂದು ನಮ್ ಗಿಡದ ಕೈ ಹಾಕಿ ಕುಯ್ತಿದ್ರೆ ನಿಂಗೆ ಮಾತಾಡೋದು. ನಿಮ್ನ ಯಾರು ಬರಕೇಳ್ದಾರ ಇಲ್ಗೆ ಅಂತ? ಹೋಗೋ ಎಷ್ಟು ದಿನದಿಂದ ಕುಯ್ತಿದ್ರಿ ಹಿಂಗೆಯಾ? ಮೇಕ್ತಿಗ್ ಬೆಂಕಿ ಹಾಕಾರ. ಥೂ, ತಿನ್ನಕ್ ನಾಚಿಕೆ ಹಾಕಿಲ್ವಾ? ಆಗ ತಿನ್ನಿ ಕಾಸು ಕೊಟ್ಬಿಟ್ಟು ಪುಕ್ಸಟೆ ಕುಯ್ಯಕ್ ಬಂದಾರ. ಪುಕ್ಸಟೆಯ ನಿಮ್ಮ ಅಪ್ಪನೂ ಹೊಲ ಅಲ್ವಾ? ಕಷ್ಟಪಟ್ಟು ಬೆಳ್ತಿದಾರ. ಹೊಲ್ ಕಟ್ ಮುಂಡ್ಯಾರ ನಡೀರಿ. ಓಹೋ ಏನು ಒಸಿ ಕೂದಿದ್ದೀರ? ಒಸಿಯ 4 ಒಂದ್ 4. ಓಹೋ ಏನು ತಿನ್ನಕ್ ಕೂದಿದಿರೋ ಮಾರಕ್ ಕೂದಿದಿರೋ? ಅಮ್ಮ ಒಂದ್ 4 ನಮ್ಮ ಸಾರು ಕುಯ್ಕಂಡೆ. ಹೋವ ಮುಚ್ಕ ನಿಂತ್ಕೋ. 4 ಕುದಿದ್ರಂತೆ ಸಾರ್ಗೆ, ಎಲ್ಲ ಮಾರಕ್ ಕುಯ್ತಿದಾರೇನೋ. ಅಯ್ಯೋ ಮುಂಡಾರ ಎಷ್ಟು ದಿನದಿಂದ ಕುಯ್ತಿದ್ದೀರಿ, ಎಷ್ಟು ದಿನದಿಂದ ಮಾರ್ತಿದ್ದೀರಿ. ನಾನು ಏನದ ಕಾಳು ಅಂತೀನಿ, ಬೆಳಗಾನ ಕೂದಿ ಮಾರಿದೇನೋ ಕಂತ ತಗೋ. ಅಯ್ಯೋ ಅಮ್ಮ ಇದೇನು ಹಿಂಗ್ ಮಾತಾಡ್ತಿದ್ದಿತ್ತು? ನಮ್ಗಂತ ಬುದ್ಧಿ ಇಲ್ಲ. ನೋಡ್ತಲ್ವ ಅಂತ ಬುದ್ಧಿ ಇಲ್ಲ ಅಂತ ಮತ್ತೆ ಇನ್ಯಾರು ಮಾಡ್ತಾರದಿ ಕೆಲ್ಸವ? ಹೇಳಿ ಊರಲ್ಲಿ ಎಲ್ಲರಿಗೂ ಹೇಳಿ ಪಂಚಾಯತಿ ಸೇರಿಸ್ತೀನಿ. ಹೊಲದಲ್ಲಿ ಇಬ್ರು ತೊಗರಿಕಾಯಿ ಕುಯ್ತಾರೆ, ಮಾರ್ಕ ಬರ್ತಾರೆ ಅಂತ. ಥೂ ಇದೇನಮ್ಮ ಹಿಂಗಂತಿದಿ? ಥೂ ತಗೋ, ನಿನ್ ತೊಗರಿಕಾಯಿ ಯಾರಿಗ್ ಬೇಕು? ಓಹೋ ಏನ್ ಸತ್ವಂತ್ರು, ಯಾರಿಗ್ ಬೇಕಂತೆ ಉಣ್ಣಕ್ ಬಂದಿರ? ಮತ್ತೆ ನಾನು ಹೊಲದೊಳಿಕೆ ನನ್ನ ಜಾಗದೊಳಿಕೆ ನೀವು ನೀನ್ ಈಸ್ಕಳ್ದಾನೆ ಕೊಟ್ಟು ಕಳ್ಸ್ಬಿಟ್ಟಾನ ನಿಮ್ಗೆ. ಹಾಕ್ಬಿಟ್ಟು ಹೋದ್ರೆ ಸರಿ. ಅನ್ಗೆಟ್ಟವ ಜನ್ಮಕ್ ಬೆಂಕಿ ಹಾಕ. ಕಾಸು ಕೊಟ್ಟು ತಗೊಳಕ್ ತಿನ್ನಕಂಗ ಅಂದ್ರೆ ಮುಚ್ಕಾಯಿ ಇರ್ಬೇಕು. ತಿನ್ನಕ್ ಬಂದವ್ರ ಕದ್ದಿ ನಿಮ್ಮಕ್ ಬೆಂಕಿ ಹಾಕ. ಆಯ್ತು ಬಿಡಮ್ಮ. ತಗೋ ನಿಮ್ ತೊಗರಿಕಾಯ. ನಾವು ಬೆಳ್ದಾರೆ 1-4 ಸಾರು ಕುಯ್ಕೊಳ್ಳೋದ ಅಂದ್ರೆ ಈ ಪಾಟಿ ಬಾಯ್ ಮಾಡ್ತಿದ್ದೀನಿ ನೀನು? ಒಬ್ಳೆ ಬಾಯಿ ಕಲ್ತಿರೋಳು. ನನ್ ಬಾಯಿ ನನ್ನ ಇಷ್ಟ, ನೀನ್ ಅವಳೆ ಕೇಳಕ್ಕೆ ನೀನ್ ಯಾಕನೆ ಬಂದಿದ್ದಿ ಇಲ್ಗೆ? ನನ್ ಜಾಗಕ್ಕೆ ಬಂದು ನಾನು ಮಾತಾಡೋಳೆ, ನಾನು ಆಡೋಳೆ ಅನ್ನೋಳೆ. ನಾನು ಮರ್ಯಾದಿನ ಎಲ್ಲ ಮುಡ್ಬಿಟ್ಟೋಗ್ರಿ. ನನ್ಸತಿ ನನ್ ಜಾಗಕ್ಕೆ ಕಾಣಿಸ್ಕೊಂಡ್ರೆ ಊರದೆಲ್ಲ ಸರಿ ಪಂಚಾಯತಿ ಸೇರ್ಸ್ಬಿಡ್ತೀನಿ. ಅಲ್ಲಿ ಕಟ್ ಮುಂಡಾರ ಮುಚ್ಚು ಬಾಯಿ ಬಂದಂಗ ಮಾತಾಡ್ಬೇಡ. ನಾವು ಹಂಗೆ ಬೈಯವ ನಿನ್ಗೆ? ಏನೇ ಬೈ, ಅದೇನ್ ಬದಿ ಬೈ ನೋಡದ? ತಪ್ಪು ಮಾಡಿವ ಈ ಮುಂಡರು ನನಗೆ ಬದರಂತ. ನನಗೆ ಸುಮಾರಾಗಿದ್ದೀರಿ, ಬಿಟ್ಟು ನಡೀರಿ. ಒಂದ್ಸತ ಕಾಣಿಸ್ಕೊಳ್ಳಿ ಮಾಡ್ತೀನಿ ನಮ್ ಜಾಗದಲ್ಲಿ ನಿಮ್ನ. ಬಿತ್ರಿರಂಗ್ ಬಂದವ್ರು ಬಿತ್ರಿರಂಗೆ ಸಟ್ಟೆ ಕುಯ್ಕೊಬಿಡದ ಅಂತ ಜನ್ಮ ಹಾಳಾಗ. ಓಹೋ ನೋಡವ ನೋಡಿ ಯಾವ ಪಾಟಿ ಕೂದವ್ರೆ. ಅವ್ರ ಕೈ ಸೇದೋಗ ತಿನ್ನಕೋ ಮಾರಕೋ ಕಾಣೆ. ಬಿಟ್ಟಿ ಸಿಕ್ಬಿಟ್ರೆ ಎಲ್ಲ ತರ್ಕ ಹೋಯ್ತಾರ ಮಾತ್ರ. ಜನ್ಮ ಹಾಳಾಗ ಅಕ್ಕ ತಿನ್ನ ಯೋಗ್ಯತೆ ಇಲ್ಲ. ಅವ್ರ ಎಕಡ ತಿನ್ನಕ್ ಬರ್ತಾರೆ. ಬರ್ಲಿ ಮಾಡ್ತೀನಿ ಒಂದ್ಸತಿ. ಅದೆಷ್ಟು ದಿನ ಮಾಡ್ತಿದ್ರು 50 ಹಾಕೊಂಡ್ರು. ಥೂ ಹೋಗವ ಮತ್ ಕಡ್ಕ ಬಂದ್ಮಲ್ಲ. ನನ್ ಬೇಡ ಅಂತ ಎಷ್ಟು ಹೇಳ್ದೇವ. ಅಮ್ಮ ನೋಡು ಯವ್ವ ಅವಳದೇನ್ ಬಾಯ ಬಚ್ಲೋ ಕಾಣೆ. ಬಾಯ್ ಬಿಟ್ರೆ ಬರೀ ಹೋಲ್ಸೋಲ್ಸ್ ಮಾತೆಯ ಗನವ. ಯವ್ವ ರೋಸಿ ಮುಂಡೆ ಹೆಂಗ್ ಮಾತಾಡ್ತಾಳ ನೋಡು.
ಹೇಳ್ದೆ ತಾನೆ ಬೇಡ ಅಂತ. ಥೂ ನಿನ್ ಮಾತು ಕಟ್ಕೊಂಡ್ ಬಂದಲ್ಲಿ ನಾನು ನೋಡ್ಕೋಬೇಕು. ಮನೆಯವ್ರಿಗೆ ಏನಾರು ಗೊತ್ತಾದ್ರೆ ಪುಟ್ಟ ನನ್ನ ಹಿಂಗೇನು ದರಿದ್ರು ಬಂದು ಕುಯ್ಯಕ್ಕೆ ಹೋಗಿದೆ ಅಂತ. ಅಯ್ಯೋ ಅಮ್ಮ ಹೇಳ್ದವ್ರು ಸಾಕು ನಮ್ಮ ಮನೆಯವ್ನಿಗೆ. ನಾದೇ ಇರ್ಬೇಕು ಬಿಟ್ಕೊಂಡಂಗ ಆಯ್ತು. ನನ್ಗೇನು ಗೊತ್ತಿತ್ತವ ಅಮ್ಮ ಬತ್ತಾಳೆ ಅಂತ. ಬಾ ಥೂ ಅಮ್ಮನ ಬಾಯೇನು ಒಳ್ಳೊಳ್ಳೆ ಮಾತು ಬಂದವ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.